ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸರ್ತಿ ಅವರು ಮಾಡ್ತಿರೋ ಆರೋಪ ನಿಖಿಲ್ ಬಂಧಿಸೋದಕ್ಕೆ ಸರ್ಕಾರ ಪ್ಲಾನ್ ಮಾಡಿತ್ತು ಅಂತ. ನಿಖಿಲ್ ಬಂಧಿಸೋದಕ್ಕೆ ಸರ್ಕಾರ ಪ್ಲಾನ್ ಮಾಡಿತ್ತು. ರಾಮನಗರದಲ್ಲಿ ಈ ಸೊಸೈಟಿ ಚುನಾವಣೆಯನ್ನು ಸರ್ಕಾರ ಮುಂದೂಡಿತ್ತಲ್ಲ, ಆಗ ಅದನ್ನು ವಿರೋಧಿಸಿ ನಿಖಿಲ್ ಜನರನ್ನ ಸೇರಿಸಿ ಒಂದು ಪ್ರತಿಭಟನೆ ಮಾಡಿದರು. ಗಾಜು ಒಡೆದಾಕಿದ್ರು ಅಂತ ನಿಖಿಲ್ ಮೇಲೆ ಕೇಸ್ ಕೂಡ ಹಾಕಿದ್ರಂತೆ. ನಿಖಿಲ್ ಬಂಧಿಸ್ಬಿಡೋಣ ಅಂತ ರಾತ್ರಿ 12 ಗಂಟೆ ತನಕ ಚರ್ಚೆ ಆಗಿದೆಯಂತೆ. ಇದಾ ಡಿ ಜಿ ನಿಮ್ಮ ಕೆಲಸ ಅಂತ HDK ಅವರು ಪ್ರಶ್ನೆ ಮಾಡಿದ್ದಾರೆ. ಅಲ್ಲೆಲ್ಲೋ ರಾಮನಗರದಲ್ಲಿ ಮೊನ್ನೆ ಯಾವುದೋ VSSN ಸೊಸೈಟಿ ಚುನಾವಣೆ 2 ಬಾರಿ ದಿನಾಂಕ ಘೋಷಣೆ ಮಾಡಿ ಚುನಾವಣೆ ಡೆಫರ್ ಮಾಡಿಸ್ತೀರಿ ನಿಮ್ಮ ಯೋಗ್ಯತೆಗೆ ಸರ್ಕಾರಕ್ಕೆ. ಒಂದು ರಾಮನಗರದಲ್ಲಿ ಚುನಾವಣೆ ನಡೆಸೋದಕ್ಕೆ VSN ಸೊಸೈಟಿದು 2 ಬಾರಿ ಮುಂದಕ್ಕೆ ಹಾಕಿಸ್ತೀರಿ. ಅದರ ಬಗ್ಗೆ ಪ್ರತಿಭಟನೆ ಮಾಡೋಕ್ಕೆ ಹೋದವ್ರನ್ನ ನಿಮ್ಮ ಇಲಾಖೆ ಯಾವ್ಯಾವ ಪದಬಳಕೆ ಮಾಡ್ತೀರಿ. ಪಾಪ ಕುಮಾರಸ್ವಾಮಿ ಮಗನ ದೇವೇಗೌಡರ ಕುಟುಂಬದಲ್ಲಿ ಇನ್ನೊಬ್ಬನ ಉಳಿಸಿದ್ದೀವಿ, ಅವನ ಮೇಲೆ ಏವನ್ನು ಮಾಡಬೇಕು ಅಂತೇಳಿ ಆ ಪ್ರಕರಣದಲ್ಲಿ DG ಆಫೀಸಿಂದ ನಡೀತಿದೆ ರಾತ್ರಿ 11 ಗಂಟೆವರೆಗೆ. ಅದು ಯಾವುದೋ ಗ್ಲಾಸ್ ಹೊಡೆದ್ಬಿಟ್ರಂತಲ್ಲಿ ನೂಕಲ್ಲಿ. ಅದಕ್ಕೆ ಪೊಲೀಸ್ ಇಲಾಖೆಯ ಕರ್ತವ್ಯಕ್ಕೆ ಚ್ಯುತಿ ತಂದಿದ್ದಾನೆ ಕುಮಾರಸ್ವಾಮಿ ಮಗನ. ಅಲ್ಲಿ ಅವನೊಬ್ಬ ಉಳ್ಕೊಂಡವನ ಅವ್ರ ಫ್ಯಾಮಿಲಿಯಲ್ಲಿ ಹುಡುಗ, ಅವನ ಮೇಲೆ ಒಂದು ಏವನ್ನು ಹಾಕಿ ಅರೆಸ್ಟ್ ಮಾಡಿ ಅಂತೇಳಿ ರಾತ್ರಿ 11 ಗಂಟೆವರೆಗೆ DG ಅವರೇ ಯಾವನ ಮಂತ್ರಿ ಹೇಳ್ತಾನೆ ಅಂತ ಹೇಳಿ ಇದಕ್ಕೆ ನೀವು ಕೆಲಸ ಮಾಡ್ತೀರಾ ಈ ರಾಜ್ಯದಲ್ಲಿ. ಅಲ್ಲೆಲ್ಲೋ ರಾಮನಗರದಲ್ಲಿ ಮೊನ್ನೆ